ಮಲ್ಲಿಕಾರ್ಜುನ ಖರ್ಗೆ ಆಗಲೇಬೇಕು, 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 ಆಗಲೇಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಆಗಲೇಬೇಕು, ಆಗಲೇಬೇಕು. ಶಿವಕುಮಾರ್ಗೆ, ಶಿವಕುಮಾರ್ಗೆ, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್, 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 ಜಿಂದಾಬಾದ್. ಆಗಲೇಬೇಕು, ಆಗಲೇಬೇಕು. ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ಆಗಲೇಬೇಕು, 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 ಆಗಲೇಬೇಕು. ಇಷ್ಟಾವತ್ತ ಕಾಂಗ್ರೆಸ್ ಡಿಕೆ ಶಿವಕುಮಾರ್ಗೆ, ಇಷ್ಟಾವತ್ತ ಕಾಂಗ್ರೆಸ್ ಡಿಕೆ ಶಿವಕುಮಾರ್ಗೆ, ಇಷ್ಟಾವತ್ತ ಕಾಂಗ್ರೆಸ್ ಡಿಕೆ ಶಿವಕುಮಾರ್ಗೆ. ಅವರಾದೇನೆ ಇಲ್ಲಿ ಬರುತ್ತೆ ಹೇಳು. ಭಾರತ್ ಮಾತಾ ಕಿ. ಆಗಲೇಬೇಕು, ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು, 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 ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು. ಇಷ್ಟಾವತ್ತ ಕಾಂಗ್ರೆಸ್ಗೆ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು. ನಾವು ಒಂದು ಏನು ಕಳೆದ ಚುನಾವಣೆಯಲ್ಲಿ ನಾವು 134 ಸೀಟನ್ನ ಇವತ್ತು ಗೆದ್ದಿದ್ದೀವಿ. ಅದು ಸನ್ಮಾನ್ಯ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಿರಂತರ ಶ್ರಮ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಶ್ರಮ ಮಾತ್ರದಂತೆ ಇವತ್ತು ಸಿದ್ದರಾಮಯ್ಯ ಈಗಾಗಲೇ 5 ವರ್ಷ ಆಡಳಿತ ನಡೆಸಿದ್ದಾರೆ. ಇವತ್ತು ಹಿಂದೆ ಅದೇ ಈ ಚುನಾವಣೆಯಲ್ಲೂ ಕೂಡ 2 ವರ್ಷ ಒಂದು ಆಡಳಿತ ನಡೆಸುವಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಇವತ್ತು ಜನರು ಸೇವೆ ಮಾಡಿದ್ದಾರೆ. ಜನರು ಕಾರ್ಯಕರ್ತರು ಏನಿದೆ ಇವತ್ತು ಒಂದು 5 ಪಂಚಗ್ಯಾರಂಟಿ ಯಶಸ್ವಿಯಾಗಿ ನಡೆಸಿದ್ದಾರೆ. ಅದೇ ಇವತ್ತು ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಈ ರಾಜ್ಯವನ್ನ ಸುತ್ತಾಡಿ ನಿರಂತರವಾಗಿ ಹೋರಾಟ ಮಾಡಿ ಇವತ್ತು ಕಾರ್ಯಕರ್ತರ ಅಭಿಲಾಷೆ ಹಂಗೆ ಇವತ್ತು ಅವರು ಒಂದು 2 ವರ್ಷ ಮುಂದಿನ 2 ವರ್ಷದಲ್ಲಿ ಅವರು ರಾಜ್ಯದ ಸಿಎಂ ಆಗಬೇಕು ಅಂತ ಇವತ್ತು ಇಡೀ ದೇಶದ ಮತ್ತು ರಾಜ್ಯದ ಕಾರ್ಯಕರ್ತರು ಮತ್ತು ಜನರ ಅಭಿಲಾಷೆ ಇವತ್ತು. ಯಾಕೆ ಅಂದ್ರೆ ತಾವೆಲ್ಲ ನೋಡಿರ್ಬೋದು, ಕರೋನಾದಲ್ಲಿ ಇವತ್ತು ಪಕ್ಷವನ್ನ ಕಟ್ಟಿದ್ದಾರೆ. ಪಕ್ಷ ಎಲ್ಲೆಲ್ಲಿ ದೇಶದಲ್ಲಿ ಸಂಕಷ್ಟ ಇರುತ್ತೆ ಅಲ್ಲಿ ಹೋಗಿ ಅವರು ಕೆಲಸ ಮಾಡಿ ಇವತ್ತು ಪಕ್ಷವನ್ನ ಕಟ್ಟುವಂತ ಕೆಲಸ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ದೇಶ ಮತ್ತು ರಾಜ್ಯದ ಕಾರ್ಯಕರ್ತರ ಕನಸು ಇವತ್ತು ಅವರ ಒಂದು ಕಾರ್ಯವ್ಯಾಪ್ತಿ ಮತ್ತು ಅವರ ಕೆಲಸ ಬಹಳ ಆಗಬೇಕಾಗಿದೆ ಡಿಕೆ ಶಿವಕುಮಾರ್ ಅವರು ಈ ರಾಜ್ಯಕ್ಕೆ. ಆದ್ರಿಂದ ಅವರು ಮುಂದಿನ ದಿನಗಳಲ್ಲಿ ಏನು 2 ವರ್ಷದ ಅವಧಿಗೆ ಅವರು ರಾಜ್ಯದ ಸಿಎಂ ಆಗಿ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದನ್ನ ಇವತ್ತು ನಾವು ಈ ಒಂದು ಮನವಿ ಪ್ರಕಾರ ಎಐಸಿಸಿನ ಒತ್ತಾಯಿಸ್ತಾ ಇದ್ದೀವಿ. ಇವತ್ತು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.